ಇವರೇ ನಮ್ಮ ತುಳಸಿ ಮೇಡಮ್. ಬೆಳಗ್ಗೆನೂ ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಇವರೆಲ್ಲ ನಮ್ಮ ಗ್ರೂಪ್ ಅವರೇ. ಒಂಥರ ಖುಷಿ ಇರುತ್ತೆ ಬೆಳಗ್ಗೆ ಮಾರ್ನಿಂಗ್ ಯೋಗ ಮಾಡೋದ್ರಿಂದ, ಮೆಡಿಟೇಷನ್ನು, ಮೈಂಡ್ ಎಲ್ಲ ಫ್ರೀ ಆಗುತ್ತೆ ಮತ್ತು ಹೆಲ್ತ್ಗೂ ತುಂಬ ಒಳ್ಳೆಯದು. ನೀವು ಖಂಡಿತವಾಗೂ ಮನೆಯಲ್ಲಿ ಟ್ರೈ ಮಾಡಿ. ಈಗ ಮನೆಗೆ ಬಂದೆ. ಮನೆ ಮುಂದೆ ತೊಳಿಬೇಕು, ತೊಳೆದ್ಬಿಟ್ಟು ರಂಗೋಲಿ ಹಾಕಬೇಕು. ಇನ್ನೂ ತೊಳೆದಿಲ್ಲ, ಇದು ನೆನೆ ತೊಳೆದಿರೋದು. ಈಗ ದೇವಸ್ಥಾನದಲ್ಲೂ ಪೂಜೆ ಆಗ್ತಾಯಿದೆ. ಬೇಗ ಬೇಗ ಕಸ ಗುಡಿಸ್ಬಿಟ್ಟು ಮನೆ ಮುಂದೆ ನೀರು ಹಾಕ್ತೀನಿ, ಮತ್ತೆ ಸಿಗ್ತೀನಿ. ಓಕೆ, ಬಾಯ್. ಮನೆ ಮುಂದೆ ತೊಳೆದು ಆಯಿತು ಫ್ರೆಂಡ್. ಈಗ ಒಂದು ಚಿಕ್ಕದು ರಂಗೋಲಿ ಹಾಕಿದ್ದೀನಿ. ಹೇಗಿದೆ ಅಂತ ನೋಡಿ. ನಿಮಗೂ ಇಷ್ಟನಾ? ನೋಡಿ, ಚಿಕ್ಕದು ರಂಗೋಲಿ ಸಿಂಪಲಾಗಿ ಹಾಕಿದ್ದೀನಿ. ಡೈಲಿ ಹಾಕ್ಬೇಕಲ್ವಾ? ನಿಮಗೂ ಇಷ್ಟ ಆಯಿತಾ? ಕಮೆಂಟ್ ಮೂಲಕ ತಿಳಿಸಿ. ಪ್ಲೀಸ್ ಸಪೋರ್ಟ್ ಮಾಡಿ. ಅಮ್ಮನ ಪೂಜೆ ಆಗ್ತಾ ಇದೆ ದೇವಸ್ಥಾನದಲ್ಲಿ. ವೀಡಿಯೋ ಮಾಡೋಂಗಿಲ್ಲ. ಒಳಗಡೆ ಕಾಣಿಸ್ತಾ ಇಲ್ಲ. ಪೂಜೆ ಆಗ್ತಾ ಇದೆಯಲ್ವಾ? ವಿಡಿಯೋ ಮಾಡಿಕೊಂಡ್ರೆ ಬೈಕು ಅಂತಾರೆ, ಅದಕ್ಕೆ. ರಂಗೋಲಿ ಇಷ್ಟ ಆಯಿತಾ? ಈಗ ಆಚೆ ತೊಳೆದಿದ್ದಾಯಿತು. ಮನೆ ಮುಂದೆ ಗುಡಿಸಿ ಮುಗಿಸ್ಕೊಂಡು ರಂಗೋಲಿ ಹಾಕ್ಬೇಕು. ಇವತ್ತು ಲೇಟ್ ಆಗೋಯಿತು. ಕ್ಲಾಸ್ನ ಬರೋ ಶುಭಾಶಯಗಳು, ಗಣೇಶ ಹಬ್ಬದ ಶುಭಾಶಯಗಳು. ಮತ್ತೆ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೊಂಬಿಡಿ. ಎಲ್ಲರೂ ಹ್ಯಾಪಿಯಾಗಿರಿ. ಗಣೇಶ ಹಬ್ಬ ಮಾಡಿ, ಓಕೆನಾ? ಮನೆಗೆ ಬಂದೆ. ಇನ್ನೂ ನಿದ್ದೆ ಹೊಡಿತಾ ಇದ್ದಾರೆ ನನ್ನ ಮಗ, ನಮ್ಮ ಯಜಮಾನ್ರು, ನಮ್ಮ ಮಗ, ನಮ್ಮ ಚಿಕ್ಕ ಮಗ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದಿದ್ದೀನಿ. ಆಚೆ ಎಲ್ಲ ಕಸ ಗುಡಿಸಿ ಮುಗಿಸ್ಕೊಂಡು ಕ್ಲಾಸಿಂದ ಬಂದು ಹೊರಗಡೆ ಎಲ್ಲ ಕಸ ಗುಡಿಸಿ ರಂಗೋಲಿ ಹಾಕಿದಾದ್ಮೇಲೆ ನೋಡಿ, ತಾಮ್ರದ್ದು ಜಗ್ಗಲ್ಲಿ ನೀರು ಇಟ್ಕೊಂಡಿದ್ದೀನಿ. ಮತ್ತು ರಾತ್ರಿಯೇ ಮೆಂತ್ಯಕಾಳು 1 ಸ್ಪೂನು ನೆನೆಸಿಟ್ಟಿದ್ದೀನಿ. ಈಗ ಈ ಜಗ್ಗಲ್ಲಿರೋ ನೀರು ಎಷ್ಟಾಗುತ್ತೋ ಅಷ್ಟು ಕುಡ್ಕೊಂಡು ಆಮೇಲೆ ಮೆಂತ್ಯ ನೀರು ಕುಡಿಯೋಣ. ಇದರಲ್ಲಿ ನೆನೆಸಿಟ್ಟಿದ್ನಲ್ಲ ಮೆಂತ್ಯ ನೀರು ಫಿಲ್ಟ್ರ್ ಮಾಡ್ಕೊಂಡಿದ್ದೀನಿ. ಈಗ ನಿಮಗೆ ಅಕಸ್ಮಾತ್ ತಣ್ಣೀರು ಕುಡಿಯೋಕ್ಕಾಗಲ್ಲ, ಬಿಸಿ ನೀರೇ ಕುಡಿತೀವಿ ಅಂದರೆ ಉಗುರು ಬೆಚ್ಚಗೆ ಮಾಡಿಕೊಂಡು ಈ ನೀರನ್ನ ಕುಡೀರಿ. ಇಲ್ಲಾಂದರೆ ಹಾಗೆ ಕುಡೀರಿ. ಮತ್ತು ಇದು ಮೆಂತ್ಯನ ಮತ್ತು ಎಸಿಬೇಡಿ. ಇದನ್ನೇ ಒಂದು ಬಾಕ್ಸಲ್ಲಿ ಹಾಕಿ ಮುಚ್ಚಿಡಿ. ಮತ್ತು ಮೊಳಕೆ ಬರುತ್ತೆ. ಆಗ ಹೆಸರು ಕಾಳು ಜೊತೆ ಸ್ವಲ್ಪ ದಾಳಂಬ್ರಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತಿನ್ಬೋದು. ಹಸೆ ಕಾಳು ಏನಾದರೂ ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂದರೆ ನಾವು ಅದನ್ನು ಬೇಯಿಸ್ಬಿಟ್ಟು ಹಬೆಯಲ್ಲಿ ತಿನ್ನಬೇಕು. ಓಕೆನಾ? ಇವಾಗ ಕುಡಿಯೋಣ ಬನ್ನಿರಿ. ಸ್ವಲ್ಪ ಕಹಿ ಅನಿಸುತ್ತೆ, ಅಂದರೆ ಹೆಲ್ತ್ಗೋಸ್ಕರ ನಾವು ಜಾಸ್ತಿ ದೊಡ್ಡ ಲೋಟದಲ್ಲಿ ತೊಗೊಬಾರ್ದು. ಇಷ್ಟು ಚಿಕ್ಕದು ಒಂದು ಕಾಫಿ ಕುಡಿತೀವಲ್ಲ ಆ ಲೋಟದಲ್ಲಿ ತೊಗೊಳ್ಳೋಣ. ಇದು ವೆಯ್ಟನ್ನು ಕಮ್ಮಿ ಮಾಡೋದು. ಯೋಗ ಕ್ಲಾಸ್ಗೆ ಹೋಗ್ಬಿಟ್ಟು ಬಂದು ಫುಲ್ಲು ಸ್ವೆಟ್ ಆಗುತ್ತಾ ಇದೆ. ಆಚೆ ಎಲ್ಲ ಕಸ ಗುಡಿಸೋದ್ನಲ್ವ, ಫುಲ್ಲು ಇದಾಗ್ತಾಯಿದೆ. ಓಕೆ, ಇವಾಗ ಚಪಾತಿ, ನಾಷ್ಟಕ್ಕೆ ಚಪಾತಿ ಮಾಡ್ತಾಯಿದ್ದೀನಿ. ಈಗ ನಮ್ಮ ಮಕ್ಕಳನ್ನ ಬಸ್ಸಿ ಸ್ನಾನಕ್ಕೆ ಕಳಿಸ್ಬಿಟ್ಟು ಬರ್ತೀನಿ. ಈಗ ಹುಚ್ಚೆಳ್ಳು ಚಟ್ನಿ ಮಾಡ್ಕೊಳ್ಳೋಣ ಬನ್ನಿ. ಚಪಾತಿಗೆ ನೋಡಿ ಕಲಸಿಟ್ಟಿದ್ದೀನಿ. ಮತ್ತು ಹುಚ್ಚೆಳ್ಳು ಚಟ್ನಿಗೆಲ್ಲ ತೊಗೊಂಡಿದ್ದೀನಿ. ಈಗ ಹುಚ್ಚೆಳ್ಳು ಹುರ್ಕೊಂಡು ಟಿಫನ್ ರೆಡಿ ಮಾಡೋಣ. ಚಟ್ನಿಗೆ ನಾನು ಹುಚ್ಚೆಳ್ಳು ಇಷ್ಟು ತೊಗೊಂಡಿದ್ದೀನಿ. ಮತ್ತು ಇದು ಒಂದು 10 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಖಾರ ಇಲ್ಲ, ಖಾರ ಇರೋದಾದರೆ ಕಮ್ಮಿ ತೊಗೊಳ್ಳಿ. ಆಮೇಲೆ 2 ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಕಡಲೆಪಪ್ಪು, ಸ್ವಲ್ಪ ಕೊಬ್ಬರಿ, ಆಮೇಲೆ ಮತ್ತು ಕರಿಬೇವು ಚೆನ್ನಾಗಿದೆ. ನಾನು ಯಾವಾಗಲೂ ಘಾಟಿಗೆ ಹೋದಾಗ ಮಿಸ್ ಮಾಡಲ್ಲ, ಅಲ್ಲಿಂದ ತೊಗೊಂಡು. ಇದು ಸ್ವಲ್ಪ ಚಿಟ ಅಂದಮೇಲೆ ಚಿಟ ಅನ್ನೋಕ್ಕೆ ಶುರುವಾಗುತ್ತೆ. ಚಿಟ ಅಂತ ಒಂಥರ ಗಮ್ ಅಂತ ಸ್ಮೆಲ್ ಬರುತ್ತೆ. ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ನನ್ನ ಮಗನ ಔಷಧಿ ನೋಡಿ ಏನು ಮಾಡ್ತಾಯಿದ್ದಾನೆ. ಲೋಚನ್ ಎದ್ಬಿಟ್ಟು ಬಂದು ಸ್ನಾನ ಮಾಡಿದೆ. ಈಗ ಚಿಟ ಅಂತ ಇದೆ, ಸೀದೋಗ್ಬಿಡುತ್ತೆ, ನೋಡ್ಕೊಬೇಕು. ನಾವು ಸ್ವಲ್ಪ ಮೆಣಸಿನ್ಕಾಯಿ ಗರಂ ಆಗಲಿ ಅಂತ ಇದ್ರೂ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮನೇಲಿಲ್ಲ ಅದಕ್ಕೆ. ಮತ್ತು ಕೊತ್ತಂಬರಿ ಸೊಪ್ಪು ಗ್ಯಾಸ್ ಆಫ್ ಮಾಡಿದ್ದೀನಿ. ಈಗ ಜಾರಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನೋಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಜಾರಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಎಲ್ಲ. ಇದು ಸ್ವಲ್ಪ ಬಿಸಿ ಆರಿದ್ಮೇಲೆ ರುಬ್ಕೊಳ್ಳೋಣ.
ಇದು ಹುಚ್ಚೆಳ್ಳು ಚಟ್ನಿ ರೆಡಿ ಆಗುತ್ತೆ ನೋಡಿ. ತುಂಬ ಬೆನಿಫಿಟ್ ಇದೆ ಇದರಿಂದ ಆರೋಗ್ಯಕ್ಕೆ, ಎಲ್ಲರೂ ಯೂಸ್ ಮಾಡಿ. ಹುಚ್ಚೆಳ್ಳು ಚಟ್ನಿ ರೆಡಿಯಾಗಿದೆ. ಇದಕ್ಕೆ ಬೇಕಾದರೆ ನೀವು ಒಗ್ಗರಣೆ ಮಾಡ್ಕೊಬೋದು, ಇಲ್ಲದೇ ಇದ್ದರೆ ಹಾಗೆ ನೋಡಿ. ಈಗ ನಾನು ಚಪಾತಿ ಕಲಸಿಟ್ಕೊಂಡಿದ್ದೀನಿ. ಓಕೆ, ಇದು ಕರೆಂಟ್ ಹೊಟ್ಟೋಯ್ತು ಫ್ರೆಂಡ್ಸ್, ವೀಡಿಯೋ ಮಾಡ್ತಾಯಿದ್ರೆ. ಚಪಾತಿ ಇದು ಲಾಸ್ಟ್ ತಿಡಿದಾಯಿತು. ಹೆಂಚು ಕಾಯಕ್ಕಿಟ್ಟಿದ್ದೀನಿ. ಮತ್ತು ನೋಡಿ, ತುಪ್ಪನ ನಾವು ಚೆನ್ನಾಗಿ ಚಪಾತಿ ಸುಟ್ಟ ಮೇಲೆ ಆ ಕಡೆ ಈ ಕಡೆ ಹಚ್ಬಿಟ್ಟು ತೆಗೆದುಬಿಡಬೇಕು. ಆ ಥರ ಸುಡಬೇಕು. ನಾವು ನಿಜವಾಗ್ಲೂ ಯೋಗ ಕ್ಲಾಸ್ಗೆ ಹೋಗಬೇಕು ಫ್ರೆಂಡ್ಸ್. ಇಲ್ಲ ಅಂತಂದರೆ ನಮಗೆ ಆರೋಗ್ಯ ತೊಂದರೆ ಬಂದರೆ ಖಂಡಿತವಾಗ್ಲೂ ಯಾರೂ ನೋಡಲ್ಲ. ಏನೋ ದುಡ್ಡಾದರೆ ನಾವು ಯಾರ ಹತ್ರ ಬೇಕಾದರೆ ಈಸ್ಕೊಬೋದು ಕೇಳಿ, ಆರೋಗ್ಯನ ಕೇಳಿ ಯಾರ ಹತ್ರನೂ ಈಸ್ಕೊಳಕ್ಕಾಗಲ್ಲ. ಅದಕ್ಕೆ ನಾವೇ ನಮ್ಮ ಪ್ರಯತ್ನ ಮಾಡಿ ಖಂಡಿತವಾಗ್ಲೂ ನಾವು ಯೋಗ ಕ್ಲಾಸ್ಗಾದರೂ ಹೋಗಿ, ಉಚಿತ ಶಿಬಿರ ಈಗ ನಮ್ಮ ಮನೆ ಹತ್ರ ನಡೀತಾ ಇದೆ, ಹೋಗ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ನಾನು ಮನೆಯಲ್ಲೂ ಕೆಲವೊಂದು ಮಾಡ್ತಾಯಿದ್ದೆ. ನನಗೆ ಮೇನ್ ಏನು ಅಂದರೆ ಕಾಲು ಲೆಫ್ಟ್ ಹ್ಯಾಂಡು ನನಗೆ ಆಪ್ರೇಷನ್ ಆಗಿದೆ, ರ್ಯಾಡ್ ಹಾಕಿದ್ದಾರೆ. ಆಗಲ್ಲ ನನಗೆ ಯೋಗ ಕ್ಲಾಸ್ಗೆ ಹೋಗಿದ್ರೂ ಅಲ್ಲೇನು ಮಾಡೋಕ್ಕಾಗಲ್ಲ, ಏನಕ್ಕೆ ಹೋಗೋದು ಅಂತ ಅಂದ್ಕೊಂಡು ನಾನು ಸುಮ್ಮನೆ ಇದ್ದೆ. ಆಮೇಲೆ ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋಗ್ತಾರೆ, ಅವರು ಯೋಗ ಕ್ಲಾಸ್ ಟೀಚರೇ. ಆ ಅಣ್ಣ ನನಗೆ ಹೇಳಿದ್ರು, ಮಂಜಣ್ಣ ಅಂತ, ಬಾ ಅಮ್ಮ, ಕೆಲವೊಂದು ಮಾಡೋಕ್ಕಾಗುತ್ತೆ, ಕೆಲವೊಂದು ಮಾಡೋಕ್ಕಾಗಲ್ಲ, ನೋಡೋಣ, ನಿಂಗೂ ಅಲ್ಲಿ ಸಾಧ್ಯವಾಗಿದೆ ಹೇಳ್ಕೊಡ್ತಾರೆ ಅಂದರು. ಖಂಡಿತವಾಗ್ಲೂ ಕೆಲವೊಂದು ಯಾವುದ್ಯಾವುದೋ ಮಾಡೋಕ್ಕಾಗಲ್ಲ ಅಷ್ಟೇ ನನ್ನ ಕೈಯಲ್ಲಿ, ಕಾಲ್ ಫೋಲ್ಡಿಂಗ್ ಮಾಡೋವಂಥದ್ದು. ಆದರೆ ರೈಟ್ ಹ್ಯಾಂಡ್ ಆಗುತ್ತಲ್ವ, ರೈಟ್ ಹ್ಯಾಂಡಲ್ಲಿ ಬಲ್ಕಾಲಲ್ಲಿ ನಾವು ಬಲ್ಕಾಲಲ್ಲಿ ಮಾಡ್ಬೋದು. ಖಂಡಿತವಾಗಿ ನನಗೆ ಎಡಕಾಲು ಏಟಾಗಿರೋದು, ಬಲ್ಗಾಲು ಚೆನ್ನಾಗಿದೆಯಲ್ವ, ಅದರಲ್ಲಿ ಮಾಡ್ಬೋದು. ಎಷ್ಟು ಆರೋಗ್ಯಕ್ಕೆ ತುಂಬಾ ಉಪಯೋಗ ಇದೆ. ಖಂಡಿತ ನಮ್ಗೆ ಬೆನ್ನು ಆಪ್ರೇಷನ್ ಆಗಿದೆ, ಕಾಲು ಆಪ್ರೇಷನ್ ಆಗಿದೆ, ನಾನು ತುಂಬಾ ದಪ್ಪ ಇದ್ದೀನಿ, ಮಾಡೋಕ್ಕಾಗಲ್ಲ ಅಂತ ಖಂಡಿತವಾಗ್ಲೂ ನೀವು ಯಾರೂ ಯೋಗ ಮಾಡದೆ ಇರಬೇಡಿ. ಆರೋಗ್ಯ ಚೆನ್ನಾಗಿದ್ರೇ ಎಲ್ಲ, ಇಲ್ಲ ಅಂದರೆ ಏನೂ ಇಲ್ಲ. ನಾನು ತುಂಬಾ ಅನುಭವಿಸ್ಬಿಟ್ಟಿದ್ದೀನಿ ಹೆಲ್ತ್ ಇಶ್ಯೂಸಲ್ಲಿ. ನೀವು ಆ ಥರ ಮಾಡ್ಕೋಬೇಡಿ. ಖಂಡಿತವಾಗ್ಲೂ ಮನೆಯಲ್ಲಿ ಒಂದು 10 ನಿಮಿಷ ಆದರೂ ಮಾಡಿ. ಅಕಸ್ಮಾತ್ ನಿಮಗೇನಾದರೂ ಯೋಗ ಕ್ಲಾಸ್ಗಳದ್ದು ಫ್ರೀ ಸಿಕ್ಕಿದ್ರೆ ಖಂಡಿತ ಬಿಡಬೇಡಿ, ಹೋಗಿ. ನನಗೂ ಫ್ರೀ ಸಿಕ್ಕಿದಾಗ ನಮ್ಮ ದೇವನಹಳ್ಳಿಯಲ್ಲಿ ನನಗೆ ಹೋಗೋಕ್ಕೆ ಆಗ್ತಿರ್ಲಿಲ್ಲ. ಆಗ ನಮ್ಮ ಮಗು ಬೇರೆ ಇದೆ, ಅವನಿಗೆ ಟಿಫನ್ ಮಾಡಬೇಕು, ಅವ್ನು ರೆಡಿ ಮಾಡಬೇಕು, ಅವ್ನು ನೋಡ್ಕೊಬೇಕು ಅಂತ ಹಂಗೆ ಇದ್ದೆ. ಮತ್ತು ಈಗ ನಮ್ಮ ಮನೆ ಹತ್ರ ಸ್ವಲ್ಪ ದೂರದಲ್ಲಿ ಮಾಡ್ತಾಯಿದ್ದಾರೆ, ಈಗ ಹೋಗ್ತಾಯಿದ್ದೀನಿ. ಖಂಡಿತವಾಗ್ಲೂ ಒಂದು 10 ದಿನ ಆಯ್ತೇನೋ. ಎಷ್ಟು ಡಿಫ್ರೆನ್ಸ್ ಅಂದರೆ ನನಗೆ ಗೊತ್ತಾಗ್ತಾಯಿಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ಒಂದು ಮನೇಲಿದ್ದಾಗ ಬಗ್ಗಿ ಕಸ ಗುಡ್ಸೋಕ್ಕಾಗ್ತಾಯಿರಲಿಲ್ಲ, ಒಂದು ಪಾತ್ರೆ ತೊಳೆಯೋಕ್ಕಾಗ್ತಿರ್ಲಿಲ್ಲ, ಒಂಥರ ಆಯಾಸ, ಸುಸ್ತು ಎಲ್ಲ ಆಗ್ತಿತ್ತು. ಆ ಟೆನ್ಷನ್ ಈ ಟೆನ್ಷನ್ ತೊಗೊಂಡು ಥೈರಾಯ್ಡು, BP ಎಲ್ಲ ಬಂದಿದೆ. ಈಗ ಎಲ್ಲ ವಾಸಿ ಮಾಡ್ಕೊಂಡಿದ್ದೀನಿ ನಾನೇ ಮನೆಯಲ್ಲಿ ನಾಟಿ ಔಷಧಿ ಮಾಡಿಕೊಂಡು. ಸ್ವಲ್ಪ ಇವಾಗ ನಾನು ಥೈರಾಯ್ಡ್ ಟ್ಯಾಬ್ಲೆಟೇ ತಿಂತಿಲ್ಲ, BP ಟ್ಯಾಬ್ಲೆಟು ತಿಂತಿಲ್ಲ. ನಾನೀಗ ನಿಲ್ಲಿಸ್ಬಿಟ್ಟಿದ್ದೀನಿ. ಅಂದರೆ ಫಸ್ಟು 100 ಇತ್ತು, 100ಇಂದ 50 ಬಂದರೆ 50ಇಂದ 25, 25ಇಂದ ಡಾಕ್ಟ್ರನ್ನ ಕೇಳಿ ಬಿಟ್ಬಿಟ್ಟೆ ನಾನು. ಈಗ ಫುಲ್ ನಿಲ್ಲಾಗ್ಬಿಟ್ಟಿದೆ ನನಗೀಗ. ಖಂಡಿತವಾಗ್ಲೂ ಟ್ರೈ ಮಾಡಿ. ಥೈರಾಯ್ಡ್ದು ಫುಲ್ಲು ನಾನು ನಿಲ್ಲಿಸೇ ಬಿಟ್ಟಿದ್ದೀನಿ, ಟ್ಯಾಬ್ಲೆಟ್ ತಿಂತಾನೇ ಇಲ್ಲ ಬಿಡಿ. ಟ್ಯಾಬ್ಲೆಟ್ ತಿಂದರೆ ನನಗೆ ಒಂಥರ ತಲೆ ಎಲ್ಲ ಚಕ್ಕರ್ ಥರ ಬರ್ತಿತ್ತು. ಅದಕ್ಕೆ ಅದನ್ನು ತಿನ್ನೋದೇ ಬಿಟ್ಬಿಟ್ಟೆ ನಾನು, ಏನಾಗುತ್ತೋ ಆಗಲಿ ಅಂತೇಳ್ಬಿಟ್ಟು. ಮತ್ತು ನಾನು ಥೈರಾಯ್ಡ್ಗೆ ಯಾವ ಥರ ಏನು ಮಾಡ್ಕೊಂಡು ಕುಡಿದೆ ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಇದು ತುಂಬ ಲೆಂತಿ ಆಗುತ್ತೆ. ಖಂಡಿತ ಆರೋಗ್ಯದ ಬಗ್ಗೆ ನೆಗ್ಲೆಕ್ಟ್ ಮಾಡಬೇಡಿ. ಆರೋಗ್ಯ ಇದ್ದರೆ ಎಲ್ಲ ಇದ್ದಂಗೆ. ಓಕೆ, ನಿಜ. ರೆಡಿ ಆಗ್ತಾಯಿದೆ, ಬೇಗ ರೆಡಿ ಮಾಡೋಣ. ಮಗನ್ನ ಸ್ಕೂಲಿಗೆ ಕಳಿಸ್ಬೇಕು. ಸ್ನಾನ ಆಯಿತು, ಒಂದು ಕರೀತಾ ಇದ್ದಾನೆ. ಓಕೆ ಫ್ರೆಂಡ್ಸ್, ಆಮೇಲೆ ಸಿಗ್ತೀನಿ. ಫ್ರೆಂಡ್ಸ್, ಮನೆಗೆ ಒಳಗಡೆ ಹಾಕ್ಕೊಂದಿರಾ, ರೂಮಲ್ಲಿ ಹಾಕ್ಕೊಂದಿರಾ, ಅಡುಗೆ ಮನೇಲಿ ಬಂದು ಶರ್ಟ್ ಹಾಕ್ಕೊಂತವನು. ಹೋಗು, ರೆಡಿ ಆಗು, ಬೇಗ ಟೈಮ್ ಆಯಿತು. ಮಾತ್ರ ಎಣ್ಣೆ ಹಾಕ್ಕೊಂಡು ಚಪಾತಿ ಸುಡಲ್ಲ. ನನಗೆ ಮಾತ್ರ 2 ಚಪಾತಿ ಎಣ್ಣೆ ಹಾಕ್ದೇನೆ ನಾವು ಬೇಯಿಸ್ಕೊತೀನಿ. ನೋಡಿ, ಚಪಾತಿ ಜೊತೆ ಸೌತೆಕಾಯಿ ಕ್ಯಾರೆಟು ತಿಂತಾಯಿದ್ದೀನಿ. ಇದು ನನ್ನ ತಟ್ಟೆ.
ಏನಾದರೂ ಈ ಥರ ಸ್ವಲ್ಪ ಹಸಿ ತರಕಾರಿ ತಿಂದ್ಬಿಟ್ಟು ಆಮೇಲೆ ಚಪಾತಿ ಹುಚ್ಚೆಳ್ಳು ಚಟ್ನಿ ತಿಂದರೆ ಚೆನ್ನಾಗಿರುತ್ತೆ. ಹಾಗೆ ನನ್ನ ಮಗಂದು ಅಕಸ್ಮಾತ್ ನಾವು ಸೌತೆಕಾಯಿ ಕ್ಯಾರೆಟು ತಿನ್ನೋಕ್ಕಾಗಿಲ್ಲ ಅಂತಂದರೆ ಅದನ್ನು ತುರಿದ್ಬಿಟ್ಟು ಚಪಾತಿಯಲ್ಲಿ ಹಾಕ್ಕೊಂಡು ಸುಟ್ಕೊಂಡು ತಿನ್ಬೋದು. ಆಯ್ ಲೋಚನ್, ಚಪಾತಿ ತಿಂತಾ ಇದೆಯಾ? ಏನು ಚಟ್ನಿ? ಹುಚ್ಚೆಳ್ಳು ಚಟ್ನಿ. ಹುಟ್ನಳ್ಳಲ್ಲ, ಹುಚ್ಚೆಳ್ಳು ಚಟ್ನಿ. ಹುಚ್ಚೆಳ್ಳು ಚಟ್ನಿ. ಬನ್ನಿ ಫ್ರೆಂಡ್ಸ್, ಇವಾಗ ನಾವು ತಿನ್ನೋಣ. ನಾವು ತಿನ್ನೋಕ್ಕೆ ಶುರು ಮಾಡೋಣ. ಸೌತೆಕಾಯಿ ಫಸ್ಟು. ನಮಗೇನಾದ್ರು ತಿನ್ನೋಕೆ ಅಕಸ್ಮಾತ್ ತರಕಾರಿ ಫಸ್ಟ್ ತಿಂದ್ಬಿಟ್ಟು ಆಮೇಲೆ ಊಟ ತಿಂದರೆ ಒಳ್ಳೆ ನಾರಿನ ಪದಾರ್ಥ ಎಲ್ಲ ಸಿಗುತ್ತೆ ಅಂತ ನಮ್ಮ ಮೇಡಮ್ ಹೇಳಿದ್ದಾರೆ. ಅದಕ್ಕೆ ಮುಂಚೆಯಿಂದನೂ ನಾನು ತಿಂತಿದ್ದೀನಿ. ಮತ್ತು ಕ್ಯಾರೆಟು ಸೌತೆಕಾಯಿ ಎಲ್ಲ ಯಾರ ಕೈಯಲ್ಲಿ ತಿನ್ನೋಕ್ಕಾಗಲ್ವ ಅವರು ಚೆನ್ನಾಗಿ ತುರಿದ್ಬಿಟ್ಟು ಕ್ಯಾರೆಟು ಸೌತೆಕಾಯಿನ ಅದಕ್ಕೆ ಸ್ವಲ್ಪ ರಾಗಿ ಹಸಿಟ್ಟು ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಅದಕ್ಕೆ ಈರುಳ್ಳಿ ಎಲ್ಲ ತುರಿದು ಹಾಕ್ಬಿಟ್ಟು ರಾಗಿ ರೊಟ್ಟಿ ಮಾಡ್ಕೊಬೋದು. ತಿನ್ನೋದ್ರಿಂದ ಡೈಜೆಷನ್ ಪ್ರಾಬ್ಲಮ್ ಚೆನ್ನಾಗಿ ಆಗುತ್ತೆ. ಇದು ಚೆನ್ನಾಗಿದೆ. ಇವತ್ತು ಕೊಬ್ಬರಿ ಕಡಲೆಪಪ್ಪು ಹಾಕಿ ಮಾಡಿದ್ದೆ. ಮುಂಚೆ ವೆರೈಟಿ ಹುಚ್ಚೆಳ್ಳು ಚಟ್ನಿ ಥರ ಮಾಡ್ಕೊಂಡು ತಿಂತೀನಿ. ಕಡಲೆಬೀಜ ಅದು ಹಾಕಿ ತಿಂತೀರಿ, ಮತ್ತು ಟೊಮೆಟೊ ಆ ಥರದ್ದು ಮಾಡ್ಕೊಂಡು ತಿಂತೀರಿ, ಚೆನ್ನಾಗಿರುತ್ತೆ. ಏನು ಹೇಳು? ಓಕೆ ಫ್ರೆಂಡ್ಸ್, ಟಿಫನ್ ತಿಂದು ಮುಗಿಸ್ಬಿಟ್ಟು ಇವತ್ತು ನೋಡಿ ಇವಾಗ ಹಾಕೋ ಬ್ಲಾಗು ಬೆಳಗ್ಗೆ 4:30 9 ಗಂಟೆ ಒಳಗಡೆ, 9 ಗಂಟೆ ಅಷ್ಟೊತ್ತಿಗೆ ಇಷ್ಟು ಕೆಲಸ ಆಗಬೇಕು. ಇನ್ನೂ ಕೆಲಸ ಬಾಕಿ ಇದೆ. ಕಸ ಗುಡಿಸ್ಬೇಕು, ಮನೆ ಒರೆಸ್ಬೇಕು, ಬಟ್ಟೆಗೆ ಲಾಸ್ಟ್ಗೆ ಹಾಕಬೇಕು, ಲೋಚನ್ನ ಸ್ಕೂಲ್ಗೆ ಬಿಟ್ಟು ಬರಬೇಕು. ಲೋಚನ್ನ ಸ್ಕೂಲ್ ಬಿಟ್ಟು ಬಂದಮೇಲೆ ಮಿಕ್ಕಿದ್ದೆಲ್ಲ ಕೆಲಸ ಮಾಡ್ಕೊಳ್ಳೋದು. ತುಂಬ ಚೆನ್ನಾಗಿದೆ. ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ನಾನು ಒಣಮೆಣ್ಸಿನ್ಕಾಯಿ ಹಾಕಿದ್ದೆ. ಹಸಿಮೆಣ್ಸಿನ್ಕಾಯಿ ಇರಲಿಲ್ಲ, ಕೊತ್ತಂಬರಿ ಸೊಪ್ಪು ಇರಲಿಲ್ಲ. ಅಡ್ಜಸ್ಟ್ಮೆಂಟ್ ಏನು ಮಾಡೋದು, ಎಲ್ಲ ಟೈಮಲ್ಲೂ ಇರಲ್ವಲ್ಲ, ಅದಕ್ಕೆ. ಖಂಡಿತ ನಿಮ್ಮ ಮನೇಲಿ ಮಾಡ್ಕೊತೀನಿ. ಓಕೆ ಫ್ರೆಂಡ್ಸ್, ಆದರೆ ಮುಂದಿನ ಬ್ಲಾಗ್ ಮಾಡ್ತೀನಿ. ಇಲ್ಲಾಂದರೆ ನಾಳೆ ಬೆಳಗ್ಗೆ ಮತ್ತೆ 4:30 ಬ್ಲಾಗ್ ಮಾಡೋಕ್ಕೆ ಶುರು ಮಾಡ್ತೀನಿ. ಓಕೆನಾ? ಓಕೆ ಫ್ರೆಂಡ್ಸ್, ಬಾಯ್ ಬಾಯ್. ಲೋಚನ್ ಅವ್ರ ಅಣ್ಣ ಕರ್ಕೊಂಡೋಗಿ ಬಿಡ್ತಾವೆ. ಹತ್ತುತ್ತಾವನೇ ಇಲ್ಲ, ಬೇಗ ಹತ್ತೋದೇ ಇಲ್ಲ. ಬಾಯ್ ಬಾಯ್. ಲೋಚನ್ ಹೋದ ಇವಾಗ ಸ್ಕೂಲ್ಗೆ. ಇನ್ನು ಮನೆ ಕೆಲಸ ಶುರು ಮಾಡಬೇಕು. ಇವತ್ತು ಗೌರಿ ಹಬ್ಬ ಅಲ್ವಾ, ಪೂಜೆಗೆಲ್ಲ ರೆಡಿ ಮಾಡ್ಕೊಬೇಕು. ಬೆಳಗ್ಗೆನೇ ಯೋಗ ಕ್ಲಾಸ್ಗೆ ಹೋಗೋಕ್ಕೆ ಮುಂಚೆನೇ ಪೂಜೆ ಎಲ್ಲ ಮಾಡ್ಬಿಟ್ಟು ಹೋಗಿದ್ದೆ. ಈಗ ಇನ್ನೊಂದು ಸತಿ ಎಲ್ಲ ಕ್ಲೀನ್ ಮಾಡಿಕೊಂಡು ನೀಟಾಗಿ ರೆಡಿ ಮಾಡಬೇಕು. ದೇವ್ರ ಪೂಜೆ ಮಾಡಬೇಕಲ್ವ, ಅದಕ್ಕೆ ನಾಳೆ ಗಣೇಶ ತೊಗೊಂಡು ಬರೋದು. ಇವತ್ತು ಸುಮ್ಮನೆ ಹಾಗೆ ಕಳಶ ಇಟ್ಟು ಪೂಜೆ ಮಾಡೋದು. ಓಕೆ ಫ್ರೆಂಡ್ಸ್, ಇವತ್ತು 9 ಗಂಟೆ 9:15 ಅಷ್ಟೊತ್ತಿಗೆ ಅರ್ಧ ದಿನದ ಬ್ಲಾಗ್ ಮುಗೀತು. ಇನ್ನು ಮುಂದೆ ಇದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಎಲ್ಲರೂ ಪ್ಲೀಸ್ ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮೀ. ಏನೋ ಬಡವರು ಅಂತೇಳ್ಬಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡಲ್ಲ. ಶ್ರೀಮಂತರು ಅಲ್ಲಿ ಇಲ್ಲಿ ಹೋಗ್ತಾರೆ
ಶಾಪಿಂಗ್ ಮಾಡೋದೆಲ್ಲ ತೋರಿಸ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಮಾಡ್ತೀರಾ. ಪ್ಲೀಸ್ ಸಪೋರ್ಟ್ ಮಾಡಿ. ಓಕೆ ಓಕೆ ಫ್ರೆಂಡ್ಸ್, ಬಾಯ್.